ತಗೊಳ್ಳಿ. ಅಮ್ಮ, ನಾನು ಸ್ನಾನ ಮಾಡಿ ಬರ್ತೀನಿ. ಆಯಮ್ಮ. ಏನಾಯ್ತೆ ನಿನಗೆ? ಏನಿಲ್ಲ. ಊಟ ತಿಂದು ಮುಗಿಸ್ತೀಯೋ ಇಲ್ವೋ? ನಾನಲ್ವಾ ತಿಂತಿರೋದು. ಹೌದಾ, ಸರಿ. ನೀನೇ ತಿಂತಿದ್ದೀಯ. ಶುಗರ್ ಲೆವೆಲ್ಸ್ ಎಲ್ಲ ಹೇಗಿದೆ ಇವಾಗ? ನಾವಿಬ್ರು ಮದ್ವೆ ಆಗಿ 16 ವರ್ಷ ಆಯ್ತು. 17. ಹಾ, 17 ವರ್ಷ. 3 ವರ್ಷ ಪ್ರೀತಿ ಮಾಡಿದ್ವಿ, ಅದು ಸೇರಿಸಿ 20 ವರ್ಷ. ಈ 20 ವರ್ಷದಲ್ಲಿ ಇದೇ ಮೊದಲನೇ ಸಲ ನೀನೀಗ ಆಡ್ತಿರೋದು. ಎಲ್ಲಿ ಹೋಗ್ತಿದ್ದೀಯ? ಅಂತ ಕೆಲಸ ಏನಿದೆ? ಯಾಕೆ ಹಾಗೆ ನೋಡ್ತಿದ್ಯಾ? Do you see that dimming star over there? Is that the battle goose? ಮತ್ತೆ ಬೇಟೆಗಾರ ಅಂತ ಯಾಕೆ ಹೇಳ್ದೆ? ಹಂಟರ್ಗೆ ಸಂಬಂಧಪಟ್ಟಿರೋದೆ Betelgeuse. And you know what? It's gonna burst any time now into a nova. ಮತ್ತೆ ಅಯ್ಯೋ ನಿಜಾನೇ. ಅಮ್ಮ, ಅಕ್ಕ, ಅಮ್ಮನ್ ಸ್ಟಾರ್ ಅದು. ತಿರುವಾತಿರ. Amma, your star is going to burst soon. Betelgeuse ನಮ್ ತಿರುವಾತಿರ is going to burst. ನಾವ್ ಅಷ್ಟು ಲಕ್ಕಿ ಆಗಿದ್ರೆ ಈ ಕಾಸ್ಮಿಕ್ ಇವೆಂಟ್ ನ ನಮ್ ಜೀವನದಲ್ಲಿ ಕಣ್ಣಾರೆ ನೋಡ್ಬೋದು. ಬಹುಶಃ ಇನ್ನ 2 weeks ಡೇ ಅಂಡ್ ನೈಟ್ ಈ ಆಕಾಶ ಫುಲ್ ಲಿಟ್ ಅಪ್ ಆಗಿರುತ್ತೆ. ಅಂಡ್ ಗ್ರಾಜುಯಲಿ ಇಟ್ ವಿಲ್ ಗೋ ಡಾರ್ಕ್ ಫಾರ್ ಎವರ್. ಇವಾಗ ಇದು ಒಡೆದು ಹೋಗ್ತಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಇದು ಆಲ್ರೆಡಿ ಬರ್ಸ್ಟ್ ಆಗಿದೆ. ಅರ್ಥ ಆಯ್ತಾ? ನೀನ್ ಏನ್ ಹೇಳ್ತಿದ್ಯಾ? ಓಕೆ, ಸಿ 642 ಇಯರ್ಸ್ ಹಿಂದೆ ಅದು ಬ್ಲಾಸ್ಟ್ ಆಗಿದ್ರೆ ಮಾತ್ರ ನಮ್ಗಿವಾಗ ಲೈವ್ ಆಗಿ ನೋಡಕ್ ಸಾಧ್ಯ. ನಾವೀಗ ನೋಡ್ತಿರೋ ಸ್ಟಾರ್ಸ್ ತುಂಬಾ ಹಳೇದು. ಅದು ಲೈವ್ ಏನಲ್ಲ, ಜಸ್ಟ್ ತಮಾಷೆ, ಲೈಕ್ ಅ ಮ್ಯಾಜಿಕ್ ಟ್ರಿಕ್. ನನ್ಗಿದ ಅರ್ಥ ಆಗ್ಲಿಲ್ಲ. ಆಮಿ ಯಾವಾಗ್ಲೂ ಹಿಂಗೆ ಹೇಳ್ತಿರ್ತಾಳೆ, ಅದಕ್ಕೆ ಅಪ್ಪಂಗ್ ಇಷ್ಟ ಆಗದವಳು. ಅಪ್ಪ ಎಲ್ಲಿ? ನನ್ ಜೊತೆ ಅಮ್ಮ ಯಾಕೆ ಹೀಗೆ? ನಿನಗ್ ಮಾತ್ರ ಅಲ್ಲ, ನನಗೂ ಕೂಡ ಏನೂ ಅರ್ಥ ಆಗ್ತಿಲ್ಲ. ಅದ್ ಹಾಗಲ್ಲ ಅಪ್ಪ, ಇದ್ ಮೊದಲನೇ ಸಲ ಏನಲ್ಲ ಅಮ್ಮ ಹೀಗೆ ಅವಾಯ್ಡ್ ಮಾಡ್ತಿರೋದು. Amma, your star is going to burst soon. Betelgeuse ನಮ್ ತಿರುವಾತಿರ is going to burst. ಅದಾಗಿರ್ಲಿ, ಅಮ್ಮ ಎಲ್ಲಿ? ಇಲ್ಲೇ ಇದ್ದಾಳೆ. ಏ ಆಮಿ, ಆಮೇಲೆ ಮಾಡ್ತೀನಿ. ಬಾಯ್. ಬಾಯ್. ಆಮಿ ಏನ್ ಮಾಡಿದ್ಲು ನಿನ್ಗೆ? ನಿನ್ನೇ ಕೇಳ್ತಾ ಇರೋದು. ನೋಡು, ನನಗ್ ಕೋಪ ಬರ್ಸ್ಬೇಡ ನೀನು. ಮೊದಲನೇ ಮಗು ಸತ್ತು ಬದುಕಿತ್ತು. ಸತ್ತೋದ್ರ? ಸತ್ತು ಬದುಕಿರೋ ಮಕ್ಕಳಿಗೆ ಆ ಮಕ್ಕಳನ್ನ ಹಾಗಂತ ಕರೀತಾರೆ. ಅದಾದ್ಮೇಲೆ ಹುಟ್ಟಿರೋ 2 ಮಕ್ಕಳು ದೊಡ್ಡೋರಾಗೋಕ್ಕೂ ಮುಂಚೆನೆ ಅದು ಇದು ಕಾಯಿಲೆಗಳು ಬಂದು ಸತ್ತೇ ಹೋದ್ರು. ಆಮೇಲೆ 4ನೇದು ತಿರುವಾತಿರ ನಕ್ಷತ್ರದಲ್ಲಿ ಒಂದ್ ಮಗು ಹುಟ್ಟು.
ಪೌರ್ಣಮಿ ದಿನ ಒಂದು ಅಪರೂಪದ ಜನನ. ಊರಲ್ಲೆಲ್ಲ ಯಾವುದೋ ಒಂದು ದೇವಿಯ ಪುನರ್ಜನ್ಮ ಅಂತ ಜನ ಮಾತಾಡ್ಕೋತಿದ್ರು. ಸಕಲ ಐಶ್ವರ್ಯ ನಮ್ಮನೆಗೆ ಮತ್ತೆ ಕುರುವ ಕಾವ್ಗೂ ಎಲ್ಲ ತಂದಿರೋದು ಈ ನಮ್ಮ ಆರ್ದ್ರ ಮಗು. ಎಷ್ಟೆಲ್ಲ ಹರಕೆಗಳು ಪೂಜೆಗಳು ಮಾಡಿದ್ವಿ. ಒಂದು ದುಷ್ಟಶಕ್ತಿ ಕೂಡ ಹತ್ರ ಸುಳಿದೆ ಕಣ್ಣಿನ ರೆಪ್ಪೆ ತರ ಅಂಗೈಲಿಟ್ಟು ಮುದ್ದಾಗಿ ಪ್ರೀತಿಯಿಂದ ಸಾಕಿದ್ವಿ ನಿಮ್ಮಮ್ಮನ್ನ. ಏನಾಯ್ತು ನಿನಗೆ? ಅವ್ರಿ ಓಕೆ? ಹಲೋ, ಏನಿದು? ಏನಾಯ್ತಮ್ಮ? ಯಾಕೇನ್ ಬೇಜಾರಲ್ಲಿದ್ಯಾ? ಯಾಕೆ ಅಂತ ಗೊತ್ತಿಲ್ಲ, ಅಮ್ಮ ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ ನನ್ನ. ಇವಾಗೇನ್ ಪ್ರಾಬ್ಲಮ್ಮು? ನಿನಗೆ ಗೊತ್ತಾ, ಬೇರೆ ಅಮ್ಮ ಮಗಳ ತರ ಅಲ್ಲ ನಾನು ನಮ್ಮಮ್ಮ. ಯೂಶುವಲಿ ತಾಯಂದಿರಲ್ವಾ ಮಕ್ಳನ್ನ ನೋಡೋದು ಮೊದ್ಲು, ಆದ್ರೆ ಅಮ್ಮನ್ನ ನಾನೇ ಮೊದಲು ನೋಡಿದ್ದು. ದ ಫಸ್ಟ್ ಟೈಮ್ ಐ ಸಾ ಹರ್, ಶಿ ವಾಸ್ ಲೈಕ್ ಅನ್ ಏಂಜಲ್, ಲಿಟ್ರಲಿ ಅನ್ ಏಂಜಲ್. ನನ್ ಮದ್ವೆ ಆದ್ಮೇಲೆ ಅಪ್ಪ ಅಮ್ಮ ಇಬ್ರು ಮನೆಗ್ ಬಂದಿದ್ರು, ನನಗ್ ನೆನ್ಪಿದೆ. ನನ್ ಹತ್ರ ಬಂದು ನನ್ ಕೈ ಹಿಡಿದಿರೋ ಮೊಮೆಂಟ್ ಇಂದ ಇದುವರೆಗೂ ಅವಳು ನಮ್ಮಮ್ಮ ಅಲ್ಲ ಅಂತ ನನ್ಗನ್ಸೇ ಇರ್ಲಿಲ್ಲ. ಆದ್ರೆ ಈಗ ನಾವು ಚಿಕ್ಕವರಿರ್ಬೇಕಾದ್ರೆ ಈ ತರನೇ ಹಂಟರ್ ತೋರಿಸ್ತಾ ಇದ್ರು. ಅದು ಆಮಿ, ಪ್ರಾರ್ಥನಾ, ನಕ್ಷತ್ರ, ಅಬಿ ಅಂಡ್ ಫೈನಲಿ ಮಾಮ್. ಇದು ಬೀಟಲ್ ಜ್ಯೂಸ್, ನಮ್ ತಿರುವಾತರ ಹರ್ ಬರ್ತ್ ಸ್ಟಾರ್. ನೋಡ್ದ, ನನಗಮ್ಮ ತೋರಿಸ್ತಿದ್ ನಕ್ಷತ್ರಗಳಿವೆ. ದ್ಯಾಟ್ಸ್ ಅಸ್. ಚೆನ್ನಾಗಿದೆ, ಒಳ್ಳೆ ಇಮ್ಯಾಜಿನೇಷನ್ ಅಲ್ಲ? ನಿನ್ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಆಗಿರೋದು ಅಷ್ಟೇನು ಆಶ್ಚರ್ಯ ಅಲ್ವಲ್ಲ? ಇಷ್ಟು ಜಾಲಿಯಾಗಿದ್ದ ಅಮ್ಮ ಇವಾಗ ಸಿಲ್ಲಿಯಾಗಿರೋ ಮ್ಯಾಟ್ರಿಗೆಲ್ಲ ಮಾತಾಡದೆ ಇರ್ತಾರೆ. ಇದೇ ತರ ನಮ್ ರಿಲೇಶನ್ಶಿಪ್ ಎಲ್ಲ ಆಗಿದೆ ಅಲ್ವಾ? ಅದೇನಿಲ್ಲ ಗೌತಮ್, ಅಮ್ಮಗೇನೋ ಆಗಿದೆ, ಏನೋ ಏನೋ ಕೆಟ್ಟದಾಗೋ ತರ. ಅಮ್ಮನ ಬಗ್ಗೆ ಚಿಂತೆ ಮಾಡ್ಬೇಡ, ಸೀರಿಯಸ್ ಏನಿಲ್ಲ, ಅಮ್ಮಗೆಲ್ಲ ಸರಿ ಆಗುತ್ತೆ. ನೀನು ಸ್ವಲ್ಪ ಟೈಮ್ ಮಾಡ್ಕೊಂಡು ಒಂದ್ ದಿವಸ ಮನೆಗೆ ಹೋಗ್ಬಾ. ಕೆಲವೊಂದ್ ವಿಷಯನ ಅಮ್ಮ ಫೋನಲ್ಲಿ ಹೇಳಕ್ಕಾಗಲ್ಲ, ಸಾಧ್ಯ ಆದ್ರೆ ನಾನು ಕೂಡ ಬರ್ತೀನಿ, ಎಲ್ಲ ಸರಿ ಆಗುತ್ತೆ.